ಎಣ್ಣೆ ಏಟಲ್ಲಿ ಯುವಕನೊಬ್ಬ ಹಿಂದೂ ದೇವಾಲಯದ ಮೇಲೆ ಕಲ್ಲು ತೂರಾಟ ನಡೆಸಿರುವಂತಹ ಘಟನೆ ಕುಂದಾನಗರಿ ಬೆಳಗಾವಿಯಲ್ಲಿ ನಡೆದಿದೆ. ಇದು ಈಗ ವ್ಯಾಪಕ ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇದೆ. ಬೆಳಗಾವಿಯಲ್ಲಿ ಘಟನೆ ನಡೆದಿರುವಂಥದ್ದು. ಬೆಳಗಾವಿಯ ಅಶ್ವತ್ಥಾಮ ದೇವಸ್ಥಾನದ ಮೇಲೆ ಕಲ್ಲನ್ನ ಎಸೆದಿದ್ದಾನೆ ಕಿಡಿಗೇಡಿ ಅನ್ನೋದು ಗೊತ್ತಾಗ್ತಾ ಇದೆ. ಯುವಕ ಯಾಶೀರ್ನನ್ನ ಕಂಬಕ್ಕೆ ಕಟ್ಟಿ ಸ್ಥಳೀಯರು ಥಳಿಸಿದ್ದಾರೆ. ಉಜ್ವಲ್ ನಗರದ ನಿವಾಸಿ ಯಾಶೀರ್ ಪೊಲೀಸರ ವಶಕ್ಕೆ. ಹೋಳಿ ಹಬ್ಬದಲ್ಲಿ ಬುರ್ಕಾ ಹಾಕ್ಕೊಂಡು ಕುಣಿದಿದ್ರಂತೆ. ಹೀಗಾಗಿ ನಾನು ದೇವಸ್ಥಾನಕ್ಕೆ ಕಲ್ಲನ್ನು ಎಸೆದೆ ಅಂತ ಹೇಳಿ ಯಾಸೀರ್ ಉಡಾಫೆಯ ಉತ್ತರವನ್ನ ಕೊಟ್ಟಿದ್ದಾನೆ. ಎಣ್ಣೆ ಏಟ್ನಲ್ಲಿ ಹಿಂದೂ ದೇವಾಲಯದ ಮೇಲೆ ಯುವಕನೊಬ್ಬ ಕಲ್ಲನ್ನು ಎಸೆತನ ಮಾಡಿರುವಂತಹ ಪ್ರಕರಣ ಈಗ ಬೆಳಗಾವಿಯಲ್ಲಿ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಈ ಯಾಶೀರ್ ಅನ್ನೋನೇನಿದ್ದಾನೆ ಕಿಡಿಗೇಡಿ, ಈತನನ್ನ ಕಂಬಕ್ಕೆ ಕಟ್ಟಿ ಸ್ಥಳೀಯರೇ ಧರ್ಮದೇಟನ್ನು ಕೊಟ್ಟಿದ್ದಾರೆ. ಮುಂದೊಂದು ದಿನ ಹಿಂಗೆ ಕೆಲಸ ಮಾಡಬಾರ್ದು ಅನ್ನುವಂತಹ ಬುದ್ಧಿ ಮಾತು ಹೇಳುವಂತಹ ಕೆಲಸವನ್ನು ಮಾಡಿದ್ದಾರೆ. ಕಲ್ಲನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇದು ಬೆಳಗಾವಿಯ ಅಶ್ವತ್ಥಾಮ ದೇವಸ್ಥಾನ. ಅದರ ಮೇಲೆ ಕಲ್ಲನ್ನು ಈತ ಬಿಸಾಕಿರುವಂಥದ್ದು, ಎಸೆದಿರುವಂಥದ್ದು. ಈಗ ಇದೇ ವಿಚಾರ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಕೆಲವರಿಗೆ ಈ ಪೊಲೀಸ್ ಠಾಣೆಯ ಮೇಲೆ ಕಲ್ಲೆಸೆಯೋದು, ಈ ದೇವಸ್ಥಾನಗಳ ಮೇಲೆ ಕಲ್ಲೆಸೆಯೋದು ಕೈಯಾಲೆ ಆಗಿಬಿಡುತ್ತೆ. ಅದರಲ್ಲಿ ಯಾಸೀರ್ ಕೂಡ ಒಬ್ಬ. ಆತ ಎಣ್ಣೆ ಕುಡ್ದಿದ್ದಾನೆ ಅನ್ನೋದು ಕೇವಲ ನೆಪ ಅಷ್ಟೇ. ಆತನ ಉದ್ದೇಶ ಏನಿದೆ ಅದನ್ನು ನೀವು ಗಮನಿಸಬೇಕು. ಆರೋಪಿ ಯಾಶೀರ್ನ ಮುಖವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ, ಮತ್ತೊಂದು ಕಡೆ ಬಿಗುವಿನ ವಾತಾವರಣ ಇರುವಂತಹದ್ದು ಆ ಘಟನೆ ನಡೆದಂತಹ ಸ್ಥಳದಲ್ಲಿ. ಈಗ ಪೊಲೀಸರು ಕೂಡ ಅದಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸ್ಥಳೀಯರು ಸರಿಯಾಗಿಯ ಧರ್ಮದೇಟನ್ನು ಕೊಟ್ಟು ಪೊಲೀಸರಿಗೆ ಈಗ ಆತನನ್ನು ಒಪ್ಪಿಸುವಂತಹ ಕೆಲಸ ಮಾಡಿರುವಂಥದ್ದು. ಮುಖದಲ್ಲಿ ಇನ್ನೂ ಮೀಸೆನೇ ಮೂಡಿಲ್ಲ. ಈತನಿಗೆ ದೇವಸ್ಥಾನದ ಮೇಲೆ ಕಲ್ಲೊಗೆಯೋ ಹುಚ್ಚು ನೋಡಿ, ಸರಿಯಾಗಿ ಕೊಟ್ಟಿದ್ದಾರೆ ಸ್ಥಳೀಯರು. ಈಗ ವ್ಯಾಪಕ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇರುವಂತಹದ್ದು ಇದೇ ವಿಚಾರಕ್ಕೆ. चुत मर गया। बोल अभी क्या बोलते हैं? बोल अभी इतने दिन में बोल रहा था नहीं वो लड़के का बोल। गलती कर रहा माफ कर। तेरे को माफ नहीं कर रहा छिनाल के। क्या किया तू अभी? पत्थर मारा मंदिर। कौन से मंदिर को मारा? कई को मारा? पंगड़ू गली। कई को मारा? वो कौन नाचा? बुर्का पहनने को। मालूम नहीं पड़ेगा तुझे? चुत मर गया। बोल अभी क्या बोलते हैं? बोल अभी इतने दिन में बोल रहा था नहीं वो लड़के का बोल। गलती कर रहा माफ कर। तेरे को माफ नहीं कर रहा छिनाल के। क्या किया तू अभी? पत्थर मारा मंदिर। कौन से मंदिर को मारा? कई को मारा? पंगड़ू गली। कई को मारा? ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ದಿಲೀಪ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿಲೀಪ್, ಯಾರೀತ ದೇವಸ್ಥಾನದ ಮೇಲೆ ಕಲ್ಲೆಸೆದಂತಹ ಯುವಕ? ಆತ ಕಲ್ಲೆಸೆದಂತಹ ವಿಚಾರ ಗೊತ್ತಾದ ಮೇಲೆ ಏನೆಲ್ಲ ಬೆಳವಣಿಗೆಗಳಾಯಿತು? ಡೀಟೇಲ್ಸ್ ಕೊಡಬಹುದಾ ಅಂತ? ಹೌದು ಪ್ರೇಮ್, ಪ್ರಮುಖವಾಗಿ ಏನಂದ್ರೆ ಯಾಸೀರ್ ಅಂತಕ್ಕಂಥ ಇವಾಗ ಇಲ್ಲಿಯವನು. ಆದರೆ ಏನಾಗಿದೆ ಅಂದರೆ ಒಂದು ಎಣ್ಣೆ ಏಟ್ನಲ್ಲಿ ಬಂದು ತಾವು ನೋಡ್ಬೋದು. ಏನಂತಾರೆ ನಾವೀಗ ಆ ಒಂದು ದೇವಸ್ಥಾನ ತೋರಿಸುತ್ತದೆ. ಅಶ್ವತ್ಥಾಮ ಮಂದಿರ ಏನಿದೆ ಇಲ್ಲಿ ಬರ್ತಾನೆ, ಬಂದು 4-5 ಕಲ್ಲುಗಳನ್ನ ಎಸಿತಾನೆ. ಎಸೆದಾದ್ಮೇಲೆ ಇರ್ತಕ್ಕಂಥ ಇಲ್ಲೇನು ಜನ ಇದ್ದಾರೆ ಅವ್ರು ಹಿಡ್ಕೋತಾರೆ. ಹಿಡಿದ್ಬಿಟ್ಟು ಅವನನ್ನು ಪೊಲೀಸರಿಗೆ ಒಪ್ಪಿಸೋದು. ಇದಾದ ನಂತರ ಒಂದಿಷ್ಟು ದ್ವೇಷಮಯ ವಾತಾವರಣ ಆಗೋದು. ಯಾಕೆ ಅಂತಂದರೆ ಆ ಕಡೆ ಎರಡೂ ಕೋಮಿನ ಜನರು ಕೂಡ್ತಾರೆ ಅಂಥೇಳಿ ಅಲ್ಲೆಲ್ಲರೂ ಕೂಡಿ ಬೆಳಗಾವಿಯ ಮಾರ್ಕೆಟ್ ಪೊಲೀಸ್ ಠಾಣೆಗೆ ತೊಗೊಂಡು ಹೋಗ್ತಾರೆ. ಮಾರ್ಕೆಟ್ ಪೊಲೀಸ್ ಆದ ನಂತರ ಒಂದಿಷ್ಟು ಶಾಂತಿ ಸಭೆ ಆಗುತ್ತೆ, ಒಂದಿಷ್ಟು ಗಲಾಟೆ ಕೂಡ ಆಗುತ್ತೆ. ಯಾಕೆ ಅಂತಂದರೆ ಈ ಥರ ಯಾಕೆ ಮಾಡಿದೆ ಹಾಗೆ ಅಂತೇಳಿ ಒಂದು ಕಡೆ ಎಣ್ಣೆ ಏಟ್ನಿಂದ ಈ ಥರ ಮಾಡಿದ್ರೆ ಅಂತ ಹೇಳಲಾಗ್ತಾ ಇದೆ. ಆದರೂ ಕೂಡ ಅವನದು ಸ್ಟೇಟ್ಮೆಂಟ್ ಏನಂತಂದರೆ ಹಿಂದೆ ಯಾವುದೋ ಒಂದು ಘಟನೆ ಆಗಿತ್ತು, ಆ ಘಟನೆಗೆ ಪ್ರತಿಕೂಲವಾಗಿ ಈಗ ಒಂದು ಕಲ್ಲು ಎಸ್ತಾ ಇದ್ದೀನಿ ಅಂತ ಹೇಳಿ ಹೇಳಿರುವಂಥದ್ದು ಭಾಳಷ್ಟು ವಿಷಾದನೀಯ ಸಂಗತಿ. ಮತ್ತು ಇದರಿಂದ ಬೆಳಗಾವಿ ಈ ಭಾಗ ಏನೇ ಇದರ 2-3 ಏರಿಯಾಗಳಲ್ಲಿ ಒಂದಿಷ್ಟು ಬಿಗುವಿನ ವಾತಾವರಣ ಇರುವಂಥದ್ದು ಪ್ರೇಮ್. ಓಕೆ, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಮುಖದಲ್ಲಿ ಇನ್ನೂ ಮೀಸೆನೇ ಹುಟ್ಟಿಲ್ಲ ಆತನಿಗೆ ಈಗ ಈ ಧರ್ಮದ ಅಫೀಮನ್ನು ತಿನ್ನಿಸುವಂತಹ ಕೆಲಸ ಆಗಿದೆ. ಹಾಗಾಗಿ ಅದರಿಂದ ಪ್ರಚೋದನೆಗೊಂಡು ಈಗ ಆತ ದೇವಸ್ಥಾನದ ಮೇಲೆ ಕಲ್ಲು ತೂರಾಟವನ್ನು ಮಾಡಿರುವಂಥದ್ದು. ಇತ್ತೀಚೆಗೆ ಒಂದಿಷ್ಟು ಜನರಿಗೆ ಕೈಯಾಲೆ ಆಗಿಬಿಟ್ಟಿದೆ ರಾಜ್ಯದಲ್ಲಿ. ಏನೇ ಆಗಲಿ ದೇವಸ್ಥಾನದ ಮೇಲೆ ಕಲ್ಲೆತ್ತಾಕೋದು, ಏನೇ ಆಗಲಿ ಪೊಲೀಸ್ ಠಾಣೆ ಮೇಲೆ ಕಲ್ಲೆತ್ತು ಹಾಕೋದು. ಬೆಳಗಾವಿಯಲ್ಲೂ ಕೂಡ ಅದೇ ರೀತಿಯ ಘಟನೆ ಆಗಿರುವಂಥದ್ದು.